ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗೋವಾದಲ್ಲಿದ್ದೀನಿ. ನಿಮ್ಮ ತಿಳಿದಾಗೆ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಗೋವಾದಲ್ಲಿ ಖಾಲಿ ಮಾಡಿದ್ದೆ, ಎಂಡ್ ಮಾಡಿದ್ದೆ. ಗೋವಾ ಶನಿವಾರ ಗಾಡಿ ಖಾಲಿಯಾಗಿದ್ದು, ಶನಿವಾರ ಮಧ್ಯಾಹ್ನ ಗಾಡಿ ಖಾಲಿಯಾಗಿದ್ದು. ಗೋವಾದಲ್ಲಿ ಲೋಡೇ ಇಲ್ಲ. ಶನಿವಾರ ಲೋಡಾಗಿಲ್ಲ, ನಿನ್ನೆ ಭಾನುವಾರ ಲೋಡಾಗಿಲ್ಲ, ಇವತ್ತು ಭಾನುವಾರ ಇವತ್ತು ಸೋಮವಾರ. ಇವಾಗ ಲೋಡ್ ಹೇಳಿದ್ದಾರೆ. ಟೈಮ್ ಬಂದು 10 ಗಂಟೆ. ನೋಡಿ ಹೆಂಗೆ ಹೊಡಿತಿದೆ ಬಿಸಿಲು. ಮಧ್ಯಾಹ್ನ ಹೊಡೆಯೋ ಬಿಸಿಲು ಹೊಡೆದಂಗೆ ಹೊಡಿತಿದೆ. ಟೈಮ್ ನೋಡಿದ್ರ ಇನ್ನೂ 10 ಗಂಟೆ ಆಗಿಲ್ಲ, 9:50. ಮಧ್ಯಾಹ್ನ ಹೊಡೆದಂಗೆ ಹೊಡಿತೈತೆ ಬಿಸಿಲು. ಗಾಡಿ ನೋಡಿದ್ರ. ಅಯ್ಯೋ ಬರೀ ಲೋಡ್ಗೆ ಹೋಗೋಣ. ಇಲ್ಲಿಂದ 15 ಕಿಲೋಮೀಟ್ರ್ ಹೋಂಡಾ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಅಲ್ಲಿಗೆ ಹೋಗ್ಬೇಕು. ಪೇಪರ್ ರೀಲ್ ಲೋಡು. ಅದು ಈ ಸಲಿನೂ ಹೈದ್ರಾಬಾದ್ಗೆ, ಅಂದರೆ ಶಾದ್ನಗರ್ ಹತ್ರ ಖಾಲಿ. ಹೈದ್ರಾಬಾದ್ ಹೋಗಂಗಿಲ್ಲ, ಶಾದ್ನಗರಲ್ಲಿ ಖಾಲಿ ಆಗುತ್ತೆ. ಶಾದ್ನಗರ ಹತ್ರ ಯಾವುದೋ ಒಂದು ಊರಂತೆ, ಯಾವುದೋ ಗೊತ್ತಿಲ್ಲ ಕರೆಕ್ಟಾಗಿ. ಅಲ್ಲಿ ಹೋಗಿ ಲೋಡಾಗಿ ಬಿಲ್ ಬಂದಮೇಲೆ ಗೊತ್ತಾಗುತ್ತೆ. ನೋಡೋಣ. ಸದ್ಯಕ್ಕೆ ಲೋಡಿಂಗ್ ಪಾಯಿಂಟ್ ಹೋಗೋಣ. ಗೋವಾ ಸವಾಸ ಅನಿಸ್ಬಿಡೈತಿ. 2 ದಿನ ಆಲ್ಟ್ ಆಗಿರೋದಕ್ಕೆ ಅದಕ್ಕೂ ನೆಟ್ವರ್ಕ್ ಇಲ್ಲದೇ. ನಿನ್ನೆ ಮಧ್ಯಾಹ್ನ ನಮ್ಮ ಯಜಮಾನ್ರು ಹೇಳಿದ್ರು, ಅಲ್ಲಿ ನಾವು ಪಾರ್ಕಿಂಗಲ್ಲಿ ಹಾಕೊಂಡಿದ್ದೆ ಫ್ಯಾಕ್ಟ್ರಿ ತವನೇ, ಅಲ್ಲಿ ಟೋಟಲ್ ನೆಟ್ವರ್ಕ್ ಇಲ್ಲ. ಐತೆ ನೆಟ್ವರ್ಕ್ ಕಡಿಮೆ. ನಿನ್ನೆ ನಮ್ಮ ಯಜಮಾನ್ರು ಹೇಳಿದ್ರು, ಅಲ್ಲೇನಕ್ಕೆ ನಿಲ್ಸ್ಕೊಂತ, ಇಲ್ಲಿ ತಗೊಬಂದು ನಿಲ್ಸ್ಕೊ, ಒಳ್ಳೆ ನೆಟ್ವರ್ಕ್ ಐತೆ, ಎಲ್ಲ ಸಮಸ್ಯೆ ಏನಿಲ್ಲ ಅಂತಿರು. ಇದ್ದೀನಿ ಅದೊಂದು ಜಂಕ್ಷನ್ನು. ಇಲ್ಲೊಂದು 4 ಗಂಟೆಗೆ ಇವನೊಬ್ಬ ವಡಾಪಾವ್ ಆಗ್ತಾನೆ. ನಮ್ಮ ಹಿಂದ್ಗಡೆ ಒಂದು ಕೆನರಾ ಬ್ಯಾಂಕ್ ಐತೆ, ಆ ಬ್ಯಾಂಕು, ಇಲ್ಲೊಂದು ಬಾರು, ಅಲ್ಲೊಂದು ಟೀ ಅಂಗಡಿ. ಏನು ಸಮಸ್ಯೆ ಏನಿಲ್ಲ. ಆರಾಮಾಗಿ ರಾತ್ರಿ ಮಲಗಿದ್ದೆ, ಏನು ಸಮಸ್ಯೆ ಇಲ್ಲ. ಇವಾಗ ನನ್ನ ಹಿಂದ್ಗಡೆನೇ ಟವರ್ ಐತೆ. ಹಂಗಾಗಿ 2 ದಿನ ನಿನ್ನೆ ಇವತ್ತು 2 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಸೋಮವಾರ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಈಗ ಟೈಮಿಂಗ್ಸ್ ಹಾಕಿದ್ದೀನಿ, 6 ಗಂಟೆಗೆ ಪೋಸ್ಟ್ ಆಗುತ್ತೆ ಸೋಮವಾರ. ನಿನ್ನೆ ಭಾನುವಾರನೂ ವೀಡಿಯೋ ಹಾಕಿದೆ, ಶನಿವಾರ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಈ ವಿಡಿಯೋ ನನ್ನ ಅನಿಸಿಕೆ ಗುರುವಾರ ತಪ್ಪಿರೆ ಬುಧವಾರ, ತಪ್ಪಿರೆ ಗುರುವಾರ ಬರ್ಬೋದು, ಟೈಮ್ ಸಿಕ್ಕರೆ. ಟೈಮ್ ಸಿಕ್ಕಲಿಲ್ಲ ಅಂದರೆ ಒಂದಿನ ಲೇಟ್ ಆಗ್ಬೋದು ಅಷ್ಟೇ. ಬರೀ ಫಸ್ಟು ಲೋಡ್ಗೆ ಹೋಗೋಣ. ಇದೊಂದು ಲೋಡ್ ಮಾಡಿದ್ರೆ ಪೇಪರ್ ರೀಲು ಕಂಕಣ ಸುತ್ತಿ ಮೈಲಾರಿಗೆ ಬರಬೇಕು. ಏನು ಎತ್ತ ಅನ್ನೋದು ಮುಂದೆ ವಿಡಿಯೋ ನೋಡ್ತಾ ಇರ್ರಿ, ಅಪ್ಡೇಟ್ ಕೊಡ್ತೀನಿ. ಏನಕ್ಕೆ ಕಂಕಣ ಸುತ್ತಿ ಮೈಲಾರ ಬರ್ಬೇಕು ಅನ್ನೋದು, ಯಾವ ರೂಟಲ್ಲಿ ಬರ್ಬೇಕು ಅನ್ನೋದನ್ನು ಮುಂದೆ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಜಾಸ್ತಿ ಹೊತ್ತಿಲ್ಲಿ ನಿಂತ್ಕೊಂಡ್ರೆ ಆಗಲ್ಲ. ಹೋಗಿ ಅಲ್ಲೋಗಿ ಸೀರಿಯಲ್ ಹಾಕಬೇಕು. ಅಲ್ಲೋಗಿ ಸೀರಿಯಲ್ ಹಾಕ್ಬಿಟ್ಟು ಲೋಡ್ ಎಷ್ಟು ಬೇಗ ಆಗುತ್ತೆ ಲೋಡ್ ಮಾಡಿಸೋಣ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಅರ್ಜುನ ಲೋಡ್ ಆಗ್ತಿರೋದು ಹೈದರಾಬಾದ್ಗೆ. ಪೇಪರ್ ರೀಲು ನೋಡಿದ್ರೆ ಎಷ್ಟು ಹೈಟ್ ಇದೆ ಅಂತ. ಟೋಟಲು 15ರಿಂದ 16 ಅಡಿ ಹೈಟ್ ಬರುತ್ತೆ. ಬರೀ ಫಸ್ಟು ಲೋಡ್ ಮಾಡಿಸೋಣ. ಇಲ್ಲಿ ಮೊಬೈಲ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗಿದ್ದಾನೆ ನೋಡಿ. ಎಷ್ಟು ಹೈಟ್ ಐತೆ, ತಾರ್ಪಾಲ್ ಹೆಂಗೆ ಹಾಕಿದಾರಂತ ನೋಡಿದ್ರ. ಬರೀ ಹೈಟ್ ಐತೆ. ಇನ್ನು ತಾರ್ಪಾಲ್ ಹಾಕ್ತಾ ಇದ್ದಾರೆ. ಬಿಲ್ಲೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ತಾರ್ಪಾಲ್ ಹಾಕ್ಕೊಂಡು ಹೊಡ್ತಾ ಇರೋದೆ. ಇದಕ್ಕೆ ಈ ಹೈಟ್ ಇರೋದ್ರಿಂದ ಕಂಕಣ ಸುತ್ತಿ ಮೈಲಾರಿಗೆ ಬರಬೇಕು ಅಂತ ನಾನು ಹೇಳಿದ್ದು. ಹುಬ್ಬಳ್ಳಿ ರಾಮನಗರದ ಮೇಲೆ ಹೋಗಂಗೆ ಇಲ್ಲ ಇವಾಗ. ಇಲ್ಲಿಂದ ಸೀದಾ ಡೈರೆಕ್ಟು ಮಡ್ಗಾವ, ಕಾರವಾರದಿಂದ ಯಲ್ಲಾಪುರದಿಂದ ಹುಬ್ಬಳ್ಳಿಯಿಂದ ಹೈವೇ ಹಿಡಿದು ರಾಯಚೂರಿಂದ ಮೆಹಬೂಬ್ನಗರ್, ಶಾದ್ನಗರ್. ಇದು ನಮ್ಮ ರೂಟು. ಹೆಗ್ಗಾಡಿತವ್ರೆ. ಸಿಕ್ಕಾಬಟ್ಟೆ ಹೈಟು. ನಮ್ಮ ಭತ್ತಕ್ಕಿಂತ 1 ಅಡಿ ಹೈಟ್ ಜಾಸ್ತಿ ಬಂದೈತಿ ಇದು. ನೋಡ್ರಿ, ತಾರ್ಪಾಲ್ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ಫ್ಯಾಕ್ಟ್ರಿ ಒಳಗೆ, ಹಂಗಾಗಿ ಬೆಳಗ್ಗೆಯಿಂದ ವೀಡಿಯೋ ಮಾಡಿಲ್ಲ. ಈಗಾಗಲೇ ಟೈಮು ಎಷ್ಟಪ್ಪ, 7:30. ನೋಡೋಣ, ಸೀದಾ ಹೊರಗೆ ಹೋಗಿ ಸಿಗೋಣ. ಸದ್ಯಕ್ಕೆ ವೀಡಿಯೋ ಎಂಡ್ ಮಾಡೋಣ. ಯಾಕಪ್ಪ ಅಂದರೆ ಜಾಸ್ತಿ ವೀಡಿಯೋ ಮಾಡಿದ್ರೆ ಮತ್ತೆ ಗಲಾಟೆ ಮಾಡ್ತಾರೆ. ಹಗ್ಗ ನೋಡಿ ಸ್ನೇಹಿತರೆ, ಎಷ್ಟು ಹಗ್ಗ ಹಾಕ್ತಾಯಿದ್ದಾರೆ ಅಂದರೆ ನೋಡಿ, ಎಷ್ಟು ಹಗ್ಗ ಹಾಕ್ತಾರೆ. 1000 ರೂಪಾಯಿ ಹಗ್ಗ ಹಾಕೋಕ್ಕೆ 1000 ರೂಪಾಯಿ ಕೊಟ್ಟರು ಬೇಜಾರ ಇಲ್ಲ. ಎಷ್ಟು ಕ್ಲೀನಾಗಿ ಎಷ್ಟು ಹಗ್ಗ ಹಾಕ್ಕೊಡ್ತಾಯಿದ್ದಾರೆ ಅಂದರೆ ನಾನೇನು ಹೇಳ್ತಾ ಇಲ್ಲ. ಅವರೇ ಪ್ರತಿ ಒಂದು ಹಗ್ಗ 2 ಈ ಕಡೆಲ್ಲ ಹಿಂದ್ಗಡೆಲ್ಲ 2 ನೋಡಿ. ಇದು ನೋಡಿ 2 ನೋಡ್ದ 2 ಹಾಕವ್ರೆ. ಎಷ್ಟು ಕ್ಲೀನಾಗಿ ಹಾಕ್ಕೊಡ್ತಾವ್ರೆ ಹಗ್ಗ. ಇವರೇ ಹಾಕೋರು. ಇವರೊಬ್ಬರು ಅಲ್ಲಿ ಮೇಲೆ ಒಬ್ಬ ಇರೋದು. ಇನ್ನೊಂದು 10 ನಿಮಿಷ ಲಾಸ್ಟ್ ಹಗ್ಗ ಉಲ್ಟಾ ಹೋಗ್ತಾಯಿದ್ದಾರೆ. ಹಾಕ್ಬಿಟ್ರೆ ಮುಗಿದೋಯ್ತು. ಸ್ನೇಹಿತರೆ ನೋಡಿ, ಕುಕ್ಕೋಳಿ ಬಿಟ್ಟು ಮುಂದೆ ಬಾರ್ಡ್ರ್ ಹತ್ರ ಇದ್ದೀನಿ. ನಮ್ಮ ಗಾಡಿ ಡೀಸೆಲ್ ಫುಲ್ ಮಾಡಿಸಿದ್ದೀನಿ. ಎಷ್ಟು ಹಿಡಿಸಿದೆ ನೋಡಿ, 15,800, 178 ಲೀಟ್ರು.
ರೇಟ್ ನೋಡಿ 88 ರೂಪಾಯಿ 39 ಪೈಸೆ. ಡೀಸೆಲ್ ಫುಲ್ ಆಗೈತೆ. ಇದು ಬಿಲ್ಲು. ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ತಾಳಿಕೋಟೆಯಲ್ಲಿ 10 ಲೀಟ್ರ್ ಡೀಸೆಲ್ ಡಿಫ್ರೆನ್ಸ್ ಹೇಳಿದ್ನಲ್ಲ, ಕೆಲವೊಬ್ರು ಮೆಸೇಜ್ ಹಾಕಿದ್ದಾರೆ, ಅಣ್ಣ ಮೀಟ್ರ್ ಸರಿ ತೋರಿಸಲ್ಲ ಅಂತ. ನೋಡಿರಿ, ಇವಾಗ 178 ಲೀಟ್ರ್ ಹಿಡ್ದೈತೆ, 15,800 ರೂಪಾಯಿ. ಅದು ಬೇಡ, 178 ಲೀಟ್ರು. ಬರ್ರಿ ಮೀಟ್ರ್ ತೋರಿಸ್ತೀನಿ ಎಷ್ಟು ಹಿಡ್ದೈತೆ ಅಂತ ನೋಡಿ. 403 ಕಿಲೋಮೀಟ್ರು, 2.1 ಮೈಲೇಜ್ ಬಂದಿದೆ. ಅಲ್ಲಿಗೆ 191 ಲೀಟ್ರ್ ಹಿಡಿಬೇಕು. ಅಲ್ಲಿಗೆ 178 ಅಂದರೆ 2.2 ಮೈಲೇಜ್ ಬಂದಿದೆ. ಜಸ್ಟು ನಾನು ಇಲ್ಲಿ ಬಂದು ನಿಲ್ಲಿಸ್ಬೇಕಾದ್ರೆ 2.2 ಇತ್ತು, ಈಗ 2.1 ಬಂದಿದೆ. ನೋಡಿದ್ರೆ ಎಷ್ಟು ಕಡಿಮೆ ಬಂದಿದೆ ಡೀಸೆಲು. ಮೈಲೇಜ್ ಆಗಲಿ ಏನೇ ಆಗಲಿ ಮೀಟ್ರು ಕರೆಕ್ಟಾಗಿ ತೋರಿಸುತ್ತೆ. ನಾನು ಸ್ಟಾರ್ಟಿಂಗ್ ಟ್ರಿಪ್ಪಿಂದನೂ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಡೀಸೆಲ್ ಮೀಟ್ರೆಲ್ಲ ಕರೆಕ್ಟಾಗಿ ತೋರಿಸುತ್ತೆ. ಇಲ್ಲಿ ನಾನು ನಿಲ್ಲಿಸಿದಾಗ 2.2 ಇತ್ತು, ಗಾಡಿ ಐಡ್ಲಿಂಗಲ್ಲಿ ಬಿಟ್ಟು ಇದ್ನಲ್ಲ ಆವಾಗ ಡೌನ್ ಆಗೈತೆ. ಅಲ್ಲಿಗೆ 2.2 ಮೈಲೇಜ್ ಬಂದಿದೆ, ಪಕ್ಕಾ ಬಂದಿದೆ. ಅಲ್ಲಿ ನಾವು ಲಾಸ್ಟ್ ಟೈಮ್ ತಾಳಿಕೋಟೆಲ್ಲಿ ಹಾಕಿದಾಗ 3.1ನ ನಮಗೆ 2.9 ಬಂದ್ಬಿಡ್ತು ಮೈಲೇಜು. ಅಲ್ಲಿ 2 ಪಾಯಿಂಟ್ ಡೌನ್ ಆಗ್ಬಿಡ್ತು. 10 ಲೀಟ್ರ್ ಡೀಸೆಲ್ ಡಿಫ್ರೆನ್ಸ್ ಬಂದಿತ್ತು. ನೋಡಿದ್ರಲ್ಲ ಮೈಲೇಜು. ಮೊನ್ನೆ ನನಗೆ ತಾಳಿಕೋಟೆ ಬಂಕಲ್ಲಿ 10 ಲೀಟ್ರ್ ಪಕ್ಕಾ ನಮ್ಮದು ಮೀಟ್ರು ಕರೆಕ್ಟಾಗಿ ತೋರಿಸುತ್ತೆ. ಮೀಟ್ರದ್ದು ಯಾವುದೇ ಥರ ಸಮಸ್ಯೆ ಇಲ್ಲ. ಸುಮಾರು ಜನ ಮೆಸೇಜ್ ಹಾಕಿದ್ರಿ, ಅಣ್ಣ ಮೀಟ್ರ್ ಸರಿ ತೋರಿಸಲ್ಲ, ಮೀಟ್ರ್ ತರಿಸೋಲ್ಲ ಅಂತ. ಇವಾಗ ಇಲ್ಲಿ ಫುಲ್ ಮಾಡಿಸಿದ್ನಲ್ಲ, ನೆಕ್ಸ್ಟು ರಾಯಚೂರಲ್ಲಿ ಮತ್ತೆ ಫುಲ್ ಮಾಡಿಸ್ತೀನಿ, ಅಲ್ಲೂ ತೋರಿಸ್ತೀನಿ. ಬರ್ರಿ ಕಿಲೋಮೀಟ್ರ್ ಎಷ್ಟು ಬರುತ್ತೆ, ಡೀಸೆಲ್ ಎಷ್ಟು ಕುಡಿತದೆ ಅಂತ ಕಿಲೋಮೀಟ್ರ್ ಒಂದ್ಸಲಿ ನೋಡ್ಕೊಂತೀನಿ. ಇವಾಗ ನೋಡ್ರಿ, ಒಂದು ಫೋಟೋ ಹೊಡ್ಕೋಬೇಕಿದ್ದೀನಿ. ಫೋಟೋ ಜೀರೋ. ಇದು ಲೋಡಿಂಗ್ ಪಾಯಿಂಟಿಂದ 78 ಕಿಲೋಮೀಟ್ರ್ 2.1 ಬಂದಿರೋದು. ಇದು ನೋಡಿ ಟೋಟಲ್ ಕಿಲೋಮೀಟ್ರು. ಇದನ್ನು ಹಾಕ್ತೀನಿ, ನಾನು ಫೋಟೋ ಹೊಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ಅದು ಟೋಟಲ್ ಕಿಲೋಮೀಟ್ರು. ಅಲ್ಲಿ ಹೋಗ್ಬಿಟ್ಟು ಮೈಲೇಜ್ ತೋರಿಸ್ತೀನಿ ನೋಡಿರಿ. ಆ ಬಂಕಲ್ಲಿ 10 ಲೀಟ್ರ್ ಪಕ್ಕಾ ಹೊಡೆದಿದ್ದಾರೆ. ನಮ್ಮದು ಮೀಟ್ರ್ ಮಾತ್ರ ಪಕ್ಕಾ ತೋರಿಸುತ್ತೆ. 2-3 ಲೀಟ್ರ್ ಕಡಿಮೆ ಹಿಡಿಬೇಕು ಅದೇನು ತೋರಿಸೋದಕ್ಕಿಂತ. ಆದರೆ ಅವರು ಈಗ ಇಲ್ಲಿ ಇವಾಗ 178 ಲೀಟ್ರ್ ಡೀಸೆಲ್ ಹಿಡ್ದೈತೆ. ಮೀಟ್ರ್ ಪ್ರಕಾರ ಹೋದಾಗ 191 ಹಿಡಿಬೇಕು. ಅಲ್ಲಿಗೆ ನೋಡಿ ಎಷ್ಟು ಕಡಿಮೆ ಕೊಡ್ತಿದೆ ಅಂದರೆ 13 ಲೀಟ್ರ್ ಕಡಿಮೆ ಕೊಟ್ಟಿದೆ. ಮೀಟ್ರ್ ಪ್ರಕಾರಗೂ ಡೀಸೆಲ್ ಇದ್ರ ಪ್ರಕಾರಗೂ 13 ಲೀಟ್ರ್. ಅಂದರೆ ನಾನು ಬಂದು ನಿಲ್ಲಿಸಿದಾಗ ಚೆಕ್ ಮಾಡಿದೆ 2.2 ಇತ್ತು. ಐಡ್ಲಿಂಗಲ್ಲಿ ಬಿಟ್ಟಿದ್ನಲ್ಲ ಗಾಡಿ, 1 ಪಾಯಿಂಟ್ ಡೌನ್ ಆಗೈತೆ. ಅದ್ರದ್ದು ಏನು ಇದು ಬರಲ್ಲ. ಆದ್ರೂ ಅಲ್ಲಿ ಡೀಸೆಲ್ ಈಗ ಬೇಕಾದ್ರೆ ರಾಯಚೂರಲ್ಲಿ ತೋರಿಸ್ತೀನಲ್ಲ, ಅಲ್ಲಿ ಗೊತ್ತಾಗುತ್ತೆ. ಬರ್ರಿ ಇವಾಗ ಇಲ್ಲಿಂದ ಹೊರಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ದು ಯಾಕೋ ಈ ಲೈಟೇ ಬರ್ತಾಯಿಲ್ಲಪ್ಪ, ಅದು ಯಾಕೆ ಬರ್ತಾಯಿಲ್ಲ ಅಂತ ಗೊತ್ತಿಲ್ಲ. ವೈಟ್ ಲೈಟೇ ಬರ್ತಾಯಿಲ್ಲ, ಗ್ರೀನ್ ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಮುಂದೆ ಬಂದು ಇಲ್ಲೊಂದು ಕುಡಿಯೋಕೆ ನಿಲ್ಸಿದೆ ನೋಡಿ. ನಮ್ಮ ಅರ್ಜುನ ನೋಡಿ ಅಲ್ಲಿದ್ದಾನೆ. ಹೈಟ್ ನೋಡ್ದೆ ಇವಾಗ ಹೆಂಗೆ ಕಾಣ್ತೈತೆ. ಕ್ಯಾಬಿನ್ ಮೇಲೆ 3.5 ಅಡಿ ಹೈಟ್ ಐತೆ. ಕುಕ್ಕೋಳಿಯಂ ಇದು ಕಾನ್ಕೋನ 4 ಲೈನು ಸ್ಟಾರ್ಟಿಂಗು. ಇಲ್ಲಿ ಟೀ ಅಂಗಡಿ, ಒಂದು ಆಮ್ಲೆಟು ಬ್ರೆಡ್ ಹೇಳಿದ್ದೀನಿ. ತಿಂದ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿ ಫ್ಯಾಕ್ಟ್ರಿಯಿಂದ ತೆಗೆದವನು ನಾನು ಸ್ಟಾಪು ಬಂಕಲ್ಲೇ ಬಂದು ಅಲ್ಲಿ ಪೋಂಡಾದಲ್ಲಿ ನಿಲ್ಲಿಸ್ದೆ. ಒಂದೇ ಸೆಕೆಂಡ್ ಟೈರ್ ಚೆಕ್ ಮಾಡಿದೆ. ಅಲ್ಲಿಂದ ನಿಧಾನಿ ಡೈರೆಕ್ಟಲ್ಲಿ ಬಂದು ಡೀಸೆಲ್ ಹಾಕ್ಸ್ದೆ. ಅಲ್ಲೂ ನಿಲ್ಲಿಸಿದೆ, ಜಾಸ್ತಿ ಹೊತ್ತು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಬಿಟ್ಟಿದ್ದು. ಇಲ್ಲಿ ಬಂದು ಟೈರ್ ಗೀರೆಲ್ಲ ಚೆಕ್ ಮಾಡಿ ಒಂದು ಆಮ್ಲೆಟು ಬ್ರೆಡ್ ಆಮ್ಲೆಟ್ ಹೇಳಿದ್ದೀನಿ. ತಿಂದ್ಬಿಟ್ಟು ಹೋಗೋಣ. ಸುಸ್ತಾಗ್ಬಿಡೈತೆ, ಅಲ್ಲಿಂದ ಟೀ ಕುಡಿದು ಬಂದ್ವಲ್ಲ, ಸಾಕಾಗ್ಬಿಡೈತೆ. ಇದು ಇದರಿಂದ ಮಡ್ಗಾವಿಂದ ಇದಕ್ಕೆ ಹೋಗೋದು, ಕಾರವಾರ ಹೋಗೋ ರೋಡ್. ನೋಡಿ ಬ್ರೆಡ್ ಆಮ್ಲೆಟ್ ಹೆಂಗೈತೆ. ಆಮ್ಲೆಟ್ನ ಫೋಲ್ಡ್ ಮಾಡಿ ಬ್ರೆಡ್ ಆರ್ಡ್ರ್ ಮಧ್ಯೆ ಕೊಟ್ಕೊಟ್ಟಾರೆ, ವಡಪಾವ್ ತಿಂದಂಗೆ. ಇದು ಸಾಸು. ನಮ್ಮ ಅರ್ಜುನ ಅಲ್ಲಿ ಬರೀ ತಿನ್ನೋಣ. ಫಸ್ಟು ತಿಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಆರಾಮಾಗಿ ಹೊರಡೋಣ. ಅಂಕೋಲ ಟೋಲಲ್ಲಿ ಬಂದು ಟೀ ಕುಡ್ಕೊಂಡಿದ್ದಾಯ್ತು.
DRR. ನಮ್ಮ ಓನರ್ ಫ್ರೆಂಡ್ ಗಾಡಿ ಇದು, ನಮ್ಮ ಬೆಟ್ಟಗೌಡರು ಓಡಿಸೋದು. ಎರಡು ಗಾಡಿ, ಈ ಗಾಡಿ ಆ ಗಾಡಿ ಎರಡು ಗಾಡಿ ಜೊತೆಲೇ ಬಂದಿದ್ದು, ಎರಡು ಗಾಡಿ ಜೊತೆಲೇ ತಂದಿದ್ದು. ಅವರಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಎರಡು ಜೊತೆಲೇ ತಂದಿದ್ದು. ಅದು ಗೋವಾ ಕಡೆ ಹೋಗ್ತೈತೆ, ನಾವು ಈ ಕಡೆ ಹೈದ್ರಾಬಾದ್ ಕಡೆ ಹೋಗ್ತಾ ಇದ್ದೀವಿ. ಜೊತೆಲಿ ಯಾವತ್ತೂ ಹೋಗಿಲ್ಲ ಗಾಡಿ. ಅದು ಇವತ್ತು ಸಿಕ್ಕಿದ್ರೆ ನೋಡಿ ಆಪೋಸಿಟೇ ಸಿಗ್ತೈತೆ, ಏನೂ ಚೇಂಜಸ್ ಇಲ್ಲ. ಆ ಗಾಡಿಗೂ ನಮ್ಮ ಗಾಡಿಗೂ ಏನೂ ಚೇಂಜಸ್ ಇಲ್ಲ. ಗಾಡಿ ನಂಬರ್ ಅಷ್ಟೇ ಚೇಂಜಸ್ಸು. ಸೈಡಲ್ಲಿ DRR ಅಂತ ಹಾಕಿದ್ದಾರೆ, ನಮ್ಮದು AJ ಅಂತ ಹಾಕಿದ್ದಾರೆ ಅಷ್ಟೇ. ಬೇರೆ ಏನಿಲ್ಲ, ಗಾಡಿ ನಂಬರು DRR AJ ಅಷ್ಟೇ. ಬರ್ರಿ ಹೋಗಿ ಟೀ ಕುಡ್ದಿದ್ದಾಯಿತು. ಆಮೇಲೆ ಸ್ನ್ಯಾಕ್ಸು, ಕಡಲೆ ಬೀಜ, ಕಡಲೆಪುರಿ, ಚಿಪ್ಸು. ನಾವು ನೈಟ್ ಗಾಡಿ ಓಡಿಸ್ತಾ ಇದೇ ನಮ್ಮದು. ಇವೆಲ್ಲ ತೆಗೆದು ಇದು. ಆಮೇಲೆ ಇಲ್ಲಿರ್ಬೇಕಲ್ಲ ಚಾಕ್ಲೇಟ್ಗಳು ಇರ್ತವೆ, ಬೇಜಾನ್ ಚಾಕ್ಲೇಟ್ ಇರ್ತವೆ ಇಲ್ಲಿ ನೋಡಿ. ಇಲ್ಲೆಲ್ಲ ಚಾಕ್ಲೇಟ್ ತಿನ್ಕೊಂಡು, ಸ್ನ್ಯಾಕ್ಸ್ ತಿನ್ಕೊಂಡು ಹೋಯ್ತಾ ಇರೋದು. ಹೋಗೋಣ ಸದ್ಯಕ್ಕೆ, ಇಲ್ಲಿಂದ ಗಾಡಿ ಮೂವ್ ಮಾಡೋಣ. ಮೈಲೇಜು 2.3 ಬಂದಿದೆ. 71 ಕಿಲೋಮೀಟ್ರ್ ಬಂದಿದ್ದೀನಿ, 2.3 ಬಂದಿದೆ. ಲೋಡಿಂಗ್ ಪಾಯಿಂಟಿಂದ 150 ಕಿಲೋಮೀಟ್ರ್ ಬಂದಿದ್ದೀನಿ, 2.2 ಬಂದಿದೆ. ಈ ಕಡೆ ಸ್ವಲ್ಪ ಜಾಸ್ತಿ ಬಂದಿದೆ ಮೈಲೇಜ್. ಹೋಗೋಣ, ಆಮೇಲೆ ನೋಡೋಣ. ನಮ್ಮ ಗೌಡ್ರು ಬೇರೆ ಯಾಕೆ ಫೋನ್ ಮಾಡ್ತಾವ್ರೆ, ಅವ್ರ ಹತ್ರ ಫಸ್ಟ್ ಮಾತಾಡ್ಬಿಡೋಣ. ಟೈಮ್ ಇವಾಗ ಸ್ನೇಹಿತರೆ ನೋಡಿ 6:10. ಇನ್ನೂ ಕತ್ಲೆ ಐತೆ ನೋಡಿ, ಇನ್ನೂ ಕತ್ಲೆ ಐತೆ. ಎಲ್ಲಿದ್ದೀನಪ್ಪ ಅಂದರೆ ಕಲ್ಗಟ್ಟಿಗೆಲ್ಲಿದ್ದೀನಿ. ಸಿಕ್ಕಾಬಿಟ್ಟೆ ನಿದ್ದೆ ಎಳಿತೈತೆ. ಒಂದು 5-6 ಕಿಲೋಮೀಟ್ರಿಂದ ಸಿಕ್ಕಾಬಿಟ್ಟೆ ನಿದ್ದೆ ಎಳಿತೈತೆ. ಮಲಿಕೊಳ್ಳೋಣ. ಎಲ್ಲರೂ ಎದ್ದೋಳೋ ಟೈಮು, ನಾವು ಮಲಿಕೊಳ್ಳೋ ಟೈಮು. ಏನು ಮಾಡೋಕ್ಕಾಗಲ್ಲ. 2 ಅವರ್ 3 ಅವರ್ ಎಷ್ಟೊತ್ತಾಗುತ್ತೋ, ಒಂದು 8-8 ಹಂಗೆ ಎದ್ದು. ನೀನು ಅಲ್ಲೇ 6 ಕಾಲು ಇವಾಗ. ನೀನು 2 ಅವರ್ 3 ಅವರ್ ಅಂದರೆ 8-9 ಗಂಟೆಗೆ ಎದ್ದು ಅಷ್ಟೊತ್ತರ್ಗೆ ಆಗಲ್ಲ. ಯಾಕಂದರೆ ಒಂದು 7-7:30 ಆದರೆ ಸಹ ಫೋನ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾರೆ. ಎಲ್ಲರೂ ಮಲಗಕ್ಕೆ ಬಿಡಲ್ಲ, ಏನಿಲ್ಲ. ಅವ್ರು ಮಲಗಿರ್ತಾರೆ ಅನ್ನೋ ಯೋಚನೆ ಮಾಡಲ್ಲ ಯಾರೂ. ಫೋನ್ ಮಾಡಿ ಎಬ್ಸಂತೂ ಎಬ್ಬಿಸ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮಲಿಕೊಳ್ಳೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗು, ನನಗೆ ಗುಡ್ ನೈಟು. ಮತ್ತೆ ಎಷ್ಟೊತ್ತಿಗೆ ಎದ್ದೊಳ್ತೀನೋ ಆವಾಗ ಸಿಗೋಣ. ಸದ್ಯಕ್ಕೆ ಬಾಯ್. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಂದರೆ 8:15, 8:45, 6:15, 6:30 ಬಂದು ಮಲಿಕಂಡೆ ಇಲ್ಲಿ ಕಲ್ಗಟ್ಟಿಯಲ್ಲಿ. ನೋಡಿ, ಇದು ಕಲ್ಗಟ್ಟಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಬೇಕಿದು. ತಹಶೀಲ್ದಾರ್ ಆಫೀಸ್, ತಾಲೂಕು ಆಫೀಸು, ಕಲ್ಗಟ್ಟಿಗೆ ತಾಲೂಕು ಆಫೀಸ್ ಇದು. 2 ಅವರ್ ನಿದ್ದೆ ಮಾಡಿ ಕಣ್ಣು ನೋಡಿರಲ್ಲ ಎಷ್ಟು ಕೆಂಪಾಗ್ಬಿಡ್ರಿ. ಯಾರ್ಯಾರು ಡ್ರೈವರ್ ಆಗಬೇಕು ಅಂತ ಹೇಳ್ತಿರಲ್ಲಪ್ಪ, ನೋಡ್ರಪ್ಪ ನಿದ್ದೆ 2 ಅವರ್ ನಿದ್ದೆ ಅಷ್ಟೇ. ಅದು ಹೈದ್ರಾಬಾದ್ ಹೋಗೋದಕ್ಕೆ 2 ಅವರ್ ನಿದ್ದೆ. ಹತ್ರ ಇದೆಯಲ್ಲ, ನಿಯರ್ ಬೈ ಆಗಿದ್ದರೆ ಅಲ್ಲಿ ಲೋಡ್ ಪಾಯಿಂಟ್ವರೆಗೂ ಹೋಗಲೇಬೇಕಾಯ್ತು, ಮಲಗಂಗೆ ಇರ್ತಿರ್ಲಿಲ್ಲ. ಹೈದ್ರಾಬಾದ್ ಇವತ್ತು ಖಾಲಿ ಮಾಡೋಕ್ಕಾಗಲ್ಲ. ನಾಳೆ ಉದ್ದೇಶಕ್ಕೆ 2 ಅವರ್ ಆದರೆ ಮಲಗಿದ್ದೀವಿ. ಇನ್ನು ಕೊಪ್ಪಳದಲ್ಲಿ ಹೋಗಿ ಒಂದು ಸ್ವಲ್ಪ ಟಯರ್ಗಳು ಚೇಂಜ್ ಮಾಡೋದೈತೆ. ಒಂದು ಸ್ಟೆಪ್ನಿಗೆ ಟಯರ್ ಬೇಕಾಗಿತ್ತು. ನಿನ್ನೆ ಒಂದು ಪಂಚರ್ ಆಗಿತ್ತು. ಈ ಕಡೆಯಿಂದ ಹೋಗ್ಬೇಕಾರೆ ಸ್ಟೆಪ್ನಿ ಹಾಕೊಂಡಿದ್ದೆ, ಅದು ಪಂಚರೇ ಹಾಕ್ಸಿಲ್ಲ. ಅದು ಒಂದೆಲ್ಲ ಹಾಕ್ಸ್ಕೊಂಡು ಹೋಗೋಣ. ಸದ್ಯಕ್ಕೆ ಕೊಪ್ಪಳ ಹೋಗೋಣ. ಅಲ್ಲಿ ಕಣ್ಣು ನಿದ್ದೆ 2 ಅವರ್ ಸಾಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಹೋಗೋಣ. ಹಿಂದೆ ಹೋಯ್ತಾ ಹೋಗೋದು, ಮತ್ತೆ ನಿದ್ದೆ ಬಂದರೆ ಮಲಿಕೊಳ್ಳೋದು, ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಬೆಳಗ್ಗೆ ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಇವೆಲ್ಲ ಸಮಸ್ಯೆ ಆಗ್ಬಿಡ್ತವೆ. ಸದ್ಯಕ್ಕೆ ಕೆಳಗಿಳಿದು ಒಂದು ರೌಂಡ್ ಗಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ರೈಟ್ ನೋಡಿ ಸ್ನೇಹಿತರೆ, ಗದಗ ಟೋಲಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ನಮ್ಮ ಗಾಡಿ, ನಮ್ಮ ಅರ್ಜುನನ ಹೈಟ್ ನೋಡಿ ಹೇಗಿದೆ ಅಂತ. ನೋಡಿದ್ರ ಫ್ರಂಟಿಂದ ಅಷ್ಟೊಂದು ಕಾಣಲ್ಲ, ಬ್ಯಾಕ್ ಸೈಡ್ ಹೋಗಿ ತೋರಿಸ್ತೀನಿ ನೋಡಿ ಎಷ್ಟು ಹೈಟ್ ಇದೆ ಅಂತ. ಬರೀ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಹೈಟ್ ಇದೆ ಅಂತ. ಟೋಟಲು ನಮ್ಮ ಪ್ಲಾಟ್ಫಾರಮಿಂದ ಅದು ಹೈಟೇ 12 ಅಡಿ ಹೈಟ್ ಐತೆ. ಕೆಳಗಡೆಯಿಂದೆಲ್ಲ ಸೇರಿದರೆ 17-18 ಅಡಿ ಹೈಟ್ ಐತೆ. ನೋಡಿದ್ರ ಇಷ್ಟು ಹೈಟ್ ಇದೆ. ಬರೀ ಟೀ ಕುಡ್ಕೊಂಡು ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡಬೇಕು. ಹಂಗಾಗಿ
ಸ್ನೇಹಿತರೆ ಟೈಮ್ ನೋಡಿ 11 ಗಂಟೆ ಆಗೋಯ್ತು. ಎಲ್ಲಿದ್ದೀನಿ ಅಂದರೆ ಗದಗ ಬೈಪಾಸ್, ಕೊಪ್ಪಳ. ಇನ್ನೂ 57 ಕಿಲೋಮೀಟ್ರ್ ಇದೆ. ಬಿಸಿಲು ನೋಡಿ ಸ್ವಾಮಿ ಹೆಂಗೆ ಹೊಡಿತೈತೆ ಗದಗಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು. ಒಳಗಡೆಲ್ಲ ನೋಡಿ ಏನು ಓಡಿಸ್ತೀಯಪ್ಪ. ಕೊಪ್ಪಳವರೆಗೂ ಹೋಗ್ಬಿಟ್ಟು ಸ್ವಲ್ಪ ಟಯರ್ಗಳು ಚೇಂಜ್ ಮಾಡ್ಕೋಬೇಕು, ಹಂಗಾಗಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಸ್ವಲ್ಪ ಟೈರ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಆ ಕಡೆ ಎಲ್ಲರೂ 1 ಅವರ್ 2 ಅವರ್ ಮಲಿಕೊಂಡು ಆರಾಮಾಗಿ ಹೋಗೋಣ. ಇದು ಗದಗ ಬೈಪಾಸ್ ಎಂಡಾಯಿತು. ಇಲ್ಲಿ ರೈಟ್ಗೆ ಹೋದರೆ ಮುಂಡ್ರಿಗೆ ಹೋಗುತ್ತೆ ರೋಡ್ ಇದು. ಗದಗಲ್ಲಿ ವಿಡಿಯೋ ಮಾಡಿದ್ದು ಭಾಳ ಅಂದರೆ ಭಾಳ ಕಡಿಮೆ ನಾನು. ನೋಡ್ರ ಯಾವ್ದು ಕಾಲೇಜ ಇದು? ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಗದಗ ಅಂತ ಯಾವುದೋ ಕಾಲೇಜ್ ನೋಡಿ. ಹಾಕೋರೆ ಮುಂಡ್ರಿಗೆ 34, ರೈಟ್ಗೆ ಹೋದರೆ ಹೊಸಪೇಟೆ 89, ಕೊಪ್ಪಳ 55 ಬರುತ್ತೆ. ಕೊಪ್ಪಳ ಹೋಗಿ ನೋಡಿ, ಇದು ಮುಂಡ್ರಿಗಿಯಿಂದ ಬರೋದು ಬಸ್ಸು. ಮುಂಡ್ರಿಗಿ ರೋಡ್. ಬಿಸಿಲು ಮಾತ್ರ ಯಪ್ಪ. ನಾವೆಲ್ಲ ನಮ್ಮ ಅಂಬಾರಿ ಓಡಿಸ್ತಿರ್ಬೇಕಾರೆ ರಾತ್ರಿ ಲೋಡ್ ಮಾಡಿ ಬೆಳಗ್ಗೆ ಖಾಲಿ ಮಾಡಿಬಿಡ್ತಿದ್ವಿ. ರಾತ್ರಿ ಲೋಡ್ ಮಾಡ್ರೆ ಬೆಳಗ್ಗೆ ಖಾಲಿ ಮಾಡ್ತೀವಿ. ಇಲ್ಲ ಖಾಲಿ ಮಾಡೋಕ್ಕಾಗಲ್ವಾ, ಬೆಳಗ್ಗೆ ಎಲ್ಲರೂ ಮಲಿಕೊಂಬಿಡ್ತಿದ್ವಿ. ಈಗ ನಮ್ಮ ಅರ್ಜುನ ನೋಡಿ ಬಿಸಿಲಲ್ಲೆಲ್ಲ ಗಾಡಿ ಓಡಿಸ್ತಾಯಿದ್ವಿ. ಏನು ಮಾಡೋಕ್ಕಾಗಲ್ಲ. ಲಾಂಗು ಹೈದ್ರಾಬಾದ್ ಹೋಗಲೇಬೇಕು, ನಾಳೆ ಬೆಳಗ್ಗೆ ಹೋಗಲೇಬೇಕು. 2 ದಿನಕ್ಕಾರ 3 ದಿನ ಮಾಡೋಕ್ಕಾಗಲ್ಲ. 2 ದಿನಕ್ಕೆ ಖಾಲಿ ಮಾಡಲೇಬೇಕು. ಹಂಗಾಗಿ ಓಡಿಸ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. ನಮ್ಮ ಗೊಂಬೆಗಳು ನೋಡೋದು, ಸ್ಮೈಲಿ ಗೊಂಬೆಗಳು ಹೆಂಗಾಡ್ತದೆ. ಇದು ಒಂದಂತೂ ಇದಕ್ಕೆ ಏನು ಬಂದೈತ ಬರಬಾರ್ದಂತ ಗೊತ್ತಿಲ್ಲ. ಇದಕ್ಕೆ ಎಷ್ಟು ಹಾಕಿರೋ ಬಿದ್ದು ಹೋಗ್ಬಿಡ್ತಿದ್ದು. ಎಷ್ಟು ಹಾಕಿರೋ ಬಿದ್ದು ಹೋಗ್ಬಿಡ್ತಿದ್ದು. ಅಣಿಸಿ ಸಾಕಾಗಿ ತೆಗೆದು ಇದ್ರಾಗ ಬಾಕ್ಸಲ್ಲಿ ಹಾಕ್ಬಿಟ್ಬಿಟ್ಟಿದ್ದೀನಿ. ಆ 5 ಮಾತ್ರ ಗಟ್ಟಿ ಕುಂತ್ಬಿಟ್ಟಾವ ಹಂಗೆ ಆರಾಮಾಗಿ. ಇದು ನೋಡಪ್ಪ ಮನೆಗಳು ಹೆಂಗವೆ, ಸೀಟಿನ ಮನೆ. ಓಣ ಆರಾಮಾಗಿ ಹೋಗೋಣ. ಹೊಸಪೇಟೆ 88, ಅಡವಿ ಸೋಮಾಪುರ, ಕಲ್ಯಾಣ ಕರ್ನಾಟಕ ಸಾರಿಗೆ. ಮೊನ್ನೆ ಇದರಲ್ಲಿ ವಿಡಿಯೋದಲ್ಲಿ ನಮ್ಮ ಕುಣಿಗಲ್ ಊರೊಳಗೆ ಬರ್ಬೇಕಾದ್ರೆ ಒಬ್ಬ ಬಸ್ನವನು ಅಷ್ಟೊಂದು ಹತ್ರ ಬಂದ ಅಂತೇಳಿ ನೋಡೋಣ. ಬಸ್ನವನು ಎಷ್ಟು ಹತ್ರ ಬರ್ತಾನೆ ಹಂಗೆ ಹಿಂಗಂತ ಹಾಕಿದ್ದೆ. ಅದಕ್ಕೊಬ್ರು ಮೆಸೇಜ್ ಹಾಕಿದ್ದಾರೆ, ಅಣ್ಣ ಬಸ್ಸು ಎಲ್ಲ ಪರವಾಗಿಲ್ಲ ಅಣ್ಣ, ಬಸ್ಸೇನು ಸಮಸ್ಯೆ ಇಲ್ಲ, ಬಸ್ಸು ಡ್ರೈವರ್ ಸರಿ ಇಲ್ಲ ಅಣ್ಣ ಅಂತ ಹಾಕಿದ್ದಾರೆ. ಬಸ್ಸು ಡ್ರೈವರ್ಗಳು ಸರಿ ಇಲ್ಲ ಅಣ್ಣ ಅಂತ ಹಾಕಿದ್ದಾರೆ. ಬಸ್ಸಲ್ಲಿ ಕೆಲವು ಡ್ರೈವರ್ಗಳು ಚೆನ್ನಾಗಿ ಕರೆಕ್ಟಾಗವ್ರೆ, ಕೆಲವೊಬ್ಬರು ಮಾತ್ರ ಇವಾಗ ಬರೋ ಡ್ರೈವರ್ಗಳು, ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು KSRTC ಬಸ್ ಹತ್ತಿದ ಕೂಡಲೇ ಅದೇನೋ ಅಂಬಾರಿ ಮೇಲೆ ಕೂತಂಗೆ ಆಗ್ಬಿಡ್ತೈತೆ, ಏನೋ ಗೊತ್ತಿಲ್ಲ ಅವ್ರಿಗೆಲ್ಲ. ಒಳ್ಳೆ ಅವರು ಗೋರ್ಮೆಂಟೇ ಅನ್ಕೊಂಬಿಟ್ಟವ್ರೆ. ಅದು ಯಾವತ್ತೇ ಆಗಲಿ KSRTC ಗೋರ್ಮೆಂಟ್ ಅಲ್ಲ, ಪ್ರೈವೇಟು. ಅದು ಒಂದು ಸಂಸ್ಥೆ, ನಮ್ಮ ಕರ್ನಾಟಕಕ್ಕೆ ಅಟ್ಯಾಚ್ ಆಗಿರೋ ಸಂಸ್ಥೆ ಅದು. ಅವರು ಏನು ಮಾಡ್ರೆ ನಾವೇ ಗೋರ್ಮೆಂಟು ಎಲ್ಲ ನಮ್ಮದೇ ಅನ್ಕೊಂಡು ಮೆರೀತಾರೆ. ಕೆಲವೊಬ್ರು ಮಾತ್ರ, ಎಲ್ಲರೂ ಬೇಜಾರು ಮಾಡ್ಕೊಂಬೇಡ್ರಿ, ಕೆಲವೊಬ್ಬ ಡ್ರೈವರ್ಗಳು ಆ ಥರ ಮಾಡ್ತಾರೆ. ನಾನು ಎಷ್ಟೋ ಡ್ರೈವರ್ಗಳು ನೋಡಿದ್ನಲ್ಲ, ಎಷ್ಟು ಕ್ಲಿಯರಾಗಿ ಓಡಿಸ್ತಾರೆ ಗೊತ್ತಾ. ಎಂಥ ಘಾಟಾಗಲಿ ಟರ್ನಿಂಗ್ಗಳಲ್ಲಿ ಆರಾಮಾಗಿ ಹೋಗ್ತಿರ್ತಾರೆ ಅವರೆಲ್ಲ. ಕೆಲವೊಬ್ಬರು, ನಾನು ಎಷ್ಟೋ ಬಸ್ಗಳಲ್ಲಿ ಓಡಾಡಿದ್ದೀನಿ. ಆದರೆ ಕೆಲವೊಬ್ಬರು ಮಾತ್ರ ನಮ್ಮದೇ ಗಾಡಿ, ನಮ್ಮದೇ ನಮ್ಮನ್ನ ಯಾರು ಕೇಳೋರಿಲ್ಲ ಅಂತೇಳಿ ಕುಣಿದಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ. ಈಗಿನ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋಸ್, ಒಂದು ಸಾಂಗು ಟ್ರೆಂಡ್ ಆಗ್ಬಿಡವಲ್ಲ, ದೌಲತ್ತಲ್ಲಿ ಮೆರೆದವ್ರಲ್ಲ ಅಂತ ಹೇಳ್ಕೊಂಡು. ಹಂಗೆ ಎಲ್ಲ ದೌಲತ್ತಲ್ಲಿ ಮೆರೆಯೋರು 3 ದಿವಸ ಅಷ್ಟೇ ಕಾಲು ಕೆಳಗಿರ್ತಾರೆ ಅಷ್ಟೇ. ಬರ್ರಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬ ಡ್ರೈವರ್ಗಳಿಂದ ಎಲ್ಲ ಡ್ರೈವರ್ಗೂ ಕೆಟ್ಟ ಹೆಸರು ಬರ್ತವೆ. KSRTC ಅಂತ ಕೆಲವೊಬ್ಬ ಡ್ರೈವರ್ಗಳು ಅವರೊಬ್ಬರಿಂದ ಕರೆಕ್ಟಾಗಿ ಓಡಿಸೋ ಡ್ರೈವರ್ಗಳಿಗೆಲ್ಲ ಕೆಟ್ಟ ಹೆಸರು. ಏನು ಮಾಡೋಕ್ಕಾಗಲ್ಲ. ಏನಂತ ಹೇಳೋ ನೋಡಿದವ್ರಲ್ಲ, ಅಯ್ಯೋ KSRTC ಇವಾಗ ಎಲ್ಲೆಲ್ಲೋ ಬರೀ ಆಕ್ಸಿಡೆಂಟ್ ಆಗ್ತಾಯಿದೆ KSRTC ಬಸ್ಗಳು. ಅದು ಯಾರೋ ಮಾಡೋದು ಎಲ್ಲ ಡ್ರೈವರ್ಗೂ ಕೆಟ್ಟ ಹೆಸರು ಬರ್ತಾಯಿದೆ. ನೋಡಿದ್ರ ಹಂಗೆ ಆ ಥರ. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪಾಟಿಗೆ ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.